ಗ್ರಾಮೀಣ ಹೋಮ್ ಫುಡ್ಸ್ ಪಾವಗಡ ಪಟ್ಟಣದ ಬಳ್ಳಾರಿ ರಸ್ತೆ ಮಾರ್ಗದ ಸುದರ್ಶನ್ ಕ್ಲಾಸ್ ಸೆಂಟರ್ ಪಕ್ಕ ಉಪ್ಪಿನಕಾಯಿ ಚಟ್ನಿ ಪುಡಿ ಮನೆಗೆ ಬೇಕಾದ ತಿಂಡಿ ತಿನಿಸುಗಳು ಬಹು ಮುಖ್ಯವಾಗಿ ಆಂಧ್ರದಲ್ಲಿ ಮಾತ್ರ ಸಿಗುವ ಪೂತೈಕೆಗಳು ಮಾರಾಟ ಮಾಡಲಾಗುತ್ತದೆ. ಬನ್ನಿ, ಹಿಂದೆ ಭೇಟಿ ನೀಡಿ ಅತ್ಯಂತ ಕಡಿಮೆ ದರದಲ್ಲಿ ಎಲ್ಲ ತಿಂಡಿ ತಿನಿಸುಗಳು ದೊರೆಯುತ್ತವೆ. ಇನೋವಾ ಮತ್ತು ಆಂಧ್ರದ ರಸ್ತೆ ಸಾರಿಗೆ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇನೋವಾ ಚಲಾಯಿಸುತ್ತಿದ್ದ ಚಾಲಕ 38 ವರ್ಷದ ಪಾವಗಡ ತಾಲೂಕಿನ ಮೇಡಿಹಳ್ಳಿ ಗ್ರಾಮದ ರಾಜಶೇಖರ ರೆಡ್ಡಿ ಎನ್ನುವ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿರುವ ಹೃದಯ ವಿದ್ರಾವಕ ಘಟನೆ ಶನಿವಾರ ತಾಲೂಕಿನ ಕಣಮಲುಕುಂಟೆ ಬಳಿ ನಿರ್ಮಾಣವಾಗುತ್ತಿರುವ ಇಂಡಸ್ಟ್ರಿಯಲ್ ಪಾರ್ಕ್ ಮುಂಭಾಗದ ರಸ್ತೆ ತಿರುವಿನಲ್ಲಿ ಈ ಒಂದು ಭೀಕರ ಅಪಘಾತ ಜರುಗಿದೆ. ಇನ್ನು ಈ ಒಂದು ಇನೋವಾ ಪಾವಗಡ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಸುದೇಶ್ ಬಾಬು ಅವರಿಗೆ ಸೇರಿದೆ ಎನ್ನಲಾಗಿದೆ. ಮಾಜಿ ಅಧ್ಯಕ್ಷರಾದ ಸುದೇಶ್ ಬಾಬು ಅವರು ಆಂಧ್ರದ ವೈಶ್ಯ ಪೆನುಗೊಳದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಟ್ರೈನ್ನಲ್ಲಿ ಶನಿವಾರ ಧರ್ಮವನದಲ್ಲಿ ಬಂದು ಇಳಿದಿದ್ದು ಅವರನ್ನು ಪಿಕಪ್ ಮಾಡಲು ಹೋಗುತ್ತಿದ್ದ ಸಂದರ್ಭದಲ್ಲಿ ಈ ಒಂದು ಅವಘಡ ಜರುಗಿದೆ. ಬೆಂಕಿ ಬಿದ್ದುಬಿಟ್ಟಿದೆಯಾ? ఓకే, బండి బస్సు ఎక్కడ నుండి ఎక్కడికి వస్తూ ఉంది? ఓకే, బస్సులో ఎంతమంది ఉన్నారు? 25 మంది సార్. ఏమైనా వాళ్ళ గాయాలైనా? 4 గాయాలైనా. మీ డ్రైవర్కి ఏమైనా అయిందా? ఆయనకి ఏం కాలేదు. చాలదా? ఆయన ఇంకా మమ్మల్ని చాలా కంట్రోల్ చేసి సైడ్లో పెట్టినారు కాబట్టి ప్యాసింజర్స్ సేవ్ అయ్యారు సార్. ఓకే, ఎగ్జాక్ట్గా ఏ టైం జరిగిందంటారు ఇక్కడ టైమింగ్? 7:30 సార్. 7:30. ఓకే, మీ పేరు మేడం? ఓకే, థ్యాంక్ యూ. ಇನ್ನು ಅಪಘಾತದ ಮಾಹಿತಿಯನ್ನು ಪಡೆದುಕೊಂಡ ಪಾವಗಡ ಪೊಲೀಸ್ ಠಾಣಾ ಸಿಪಿಐ ಸುರೇಶ್ ಮತ್ತು ಸಿಬ್ಬಂದಿ ಅಪಘಾತ ಸ್ಥಳಕ್ಕೆ ತೆರಳಿ ಈ ಒಂದು ಮೃತಪಟ್ಟ ರಾಜಶೇಖರ ರೆಡ್ಡಿಯ ಮೃತದೇಹವನ್ನು ಪಾವಗಡ ಸರ್ಕಾರಿ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ನಲ್ಲಿ ಸಾಗಿಸಿದ್ದಾರೆ. ಇನ್ನು ವಾಹನದ ಮಾಲೀಕರು SSK ಸಂಘದ ಅಧ್ಯಕ್ಷರು ಅಂತ GS ಅನಿಲ್ ಕುಮಾರ್ ಅವರು ನಿಮ್ಮ ವಾಹನದ ಚಾಲಕ ಅಂತ ಗೊತ್ತಾಯಿತು. ಏನು ಹೆಸರು ಸರ್? ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದ ಅಂತ ಅವ್ರ ನಿಮ್ಮ ಹತ್ರ? ರಾಜಶೇಖರ್ ರೆಡ್ಡಿ ಅಂತ ಮೇಡಿಹಳ್ಳಿ ಹುಡುಗ. ನಮ್ಮ ಹತ್ರ ಒಂದು 10 ವರ್ಷದಿಂದ ಇದ್ದಾನೆ, ಕೆಲಸ ಮಾಡ್ತಿದ್ದ. ಹಾಂ ಸರ್. ಬೆಳಗ್ಗೆ ಧರ್ಮವರಂಗೆ ಹೋಗ್ತಿದ್ದ. ಕರ್ಕೊಂಬರೋಕ್ಕೆ ನಮ್ಮ ಬ್ರದರ್ ಬರ್ತಾಯಿದ್ರು ಟ್ರೈನಲ್ಲಿ. ಅವ್ನು ಕರ್ಕೊಂಡು ನಾವು ಬಿಟ್ಟು ಒಂದು 10-15 ನಿಮಿಷ ಆಗಿದೆ ಅಷ್ಟೇ. ಹಾಂ ಸರ್. ಅಷ್ಟರೊಳಗೆ ಇದು ಬಸ್ನವರು ಬಸ್ ಜೊತೆ ಆಕ್ಸಿಡೆಂಟ್ ಆಗಿದೆ. ಹಾಂ ಸರ್. ಮದುವೆ ಆಗಿ ಮಕ್ಕಳೆಲ್ಲ ಇದ್ದಾರಾ ಸರ್? ಮಕ್ಕಳಿದ್ದಾರೆ? ಮಗ ಇದ್ದಾನೆ. ಮಗ 8th ಓದ್ತಾ ಇದ್ದಾನೆ. ಹಾಂ ಸರ್. ಹಾಂ ಸರ್. ವಯಸ್ಸು ಎಷ್ಟಿದೆ ಸರ್ ಅಂದಾಜು? ಒಂದು 40ರೊಳಗೆ. ಓಕೆ ಸರ್, ಥ್ಯಾಂಕ್ ಯು. ಪಾವಗಡ ಕಳಮಲುಕುಂಟೆ ರಸ್ತೆಯ ಮಧ್ಯ ಅಪಘಾತ ವಲಯ ಅಂತ ನಾಮಫಲಕಗಳನ್ನು ಹಾಕಿ ಹಂಪ್ಸನ್ನು ಹಾಕಬೇಕೆಂದು ಕಳಮಲುಕುಂಟೆ ಗ್ರಾಮಸ್ಥರು ಒತ್ತಾಯಿಸುತ್ತಿದ್ದಾರೆ. ಹಂಪ್ಸ್ಗಳು ಹಾಕಿ ಸ್ವಲ್ಪ ಒಳ್ಳೆಯ ಅನುಕೂಲ ಆಗುತ್ತದೆ. ನಮಸ್ತೆ, ನನ್ನ ಹೆಸರು ಗೋಪಿನಾಥ್ ಅಂತ. ನಾವು ಇಲ್ಲಿ ಕಳಮಲುಕುಂಟೆ ವಾಸಿಗಳಾಗಿದ್ದೀವಿ. ಇಲ್ಲಿ ತೋಟದ ಮನೆಯಲ್ಲಿ ಇಲ್ಲಿ ಬರೋಕ್ಕೆ ವೆಹಿಕಲ್ಸ್ ಸಿಕ್ಕಾಪಟ್ಟೆ ಓಡಾಡ್ತಾ ಇರ್ತವೆ. ಬೆಂಗಳೂರು, ಅನಂತಪುರ, ಬಾಗೇಪಲ್ಲಿ, ಕೋಲಾರ ಈ ಕಡೆ ಹೋಗೋದಿಲ್ಲ. ಹೈವೇ, ಸ್ಟೇಟ್ ಹೈವೇ. ಇಲ್ಲಿ ಕ್ರಾಸಿಂಗ್ ಇರೋದ್ರಿಂದ ಯಾವ ಹಂಪ್ಸ್ಗಳಿಲ್ಲ. ಮೈನು ಹೋಗೋ ವೆಹಿಕಲ್ಗೆ ಕಾಣಿಸೋದಿಲ್ಲ. ಗಿಡಗಳು ಎಲ್ಲ ಜಂಗಲ್ಸ್ ಎಲ್ಲ ಬೆಳೆದಿವೆ. ಆದ್ದರಿಂದ ಸರ್ಕಾರದಿಂದಾಗಲಿ, ನಮ್ಮ ರೋಡ್ ಇಲಾಖೆಯಿಂದಾಗಲಿ, PWD ಇಲಾಖೆಯಿಂದಾಗಲಿ ಹಂಪ್ಸ್ಗಳು ಹಾಕಿ ಒಂದು ಸಿಗ್ನಲ್ಸ್ ಹಾಕ್ಬೇಕಂತೇಳಿ ಮನವಿ ಮಾಡ್ಕೊತಾ ಇದ್ದೀವಿ. ಈ ಬರೋ ಸ್ಪೀಡ್ಗೆ ಯಾರು ಏನು ಹೇಳೋಕ್ಕಾಗಲ್ಲ, ಆ ಥರ ಆಗಿದೆ ಇಲ್ಲಿ. ಹಂಗಾಗಿ ದಯವಿಟ್ಟು PWD ಅವರು ಬಂದು ಸಹಕರಿಸಬೇಕಾಗಿ ಕೋರ್ತಾ ಇದ್ದೀವಿ. ಇವಾಗ ಬೆಳಗ್ಗೆ ಯಾವುದಾದ್ರು ಆಕ್ಸಿಡೆಂಟ್ ಆಗಿರೋದು? ಇವಾಗ 7:45 ಆಗಿದೆ. 7:35-40 ಟೈಮ್ನಾಗ ಇದು ಅನಾಹುತ ಆಗಿದೆ. ಅವರು ಮಾಮೂಲು ರೆಗ್ಯುಲರ್ ಬಸ್ಗಳು ಬರ್ತಾ ಇರ್ತಾರೆ. ಭಾಳ ಯಾಕಂದರೆ ಕ್ರಾಸಿಂಗ್ ಜಾಸ್ತಿ ಇದೆ. ಈ ರೋಡ್ ಆದ್ಮೇಲೆ ಸಿಕ್ಕಾಪಟ್ಟೆ
ಇನ್ನು ಅಪಘಾತದಲ್ಲಿ ಬಸ್ನಲ್ಲಿದ್ದ 4ರಿಂದ 5 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಪಾವಗಡ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಓಕೆ. ನಾವು ಮುಂದೆ ಸೀಟ್ಗೆ ಹೊಡ್ಕೊಂಡು ಎಲ್ಲ ಗಾಯಗಳಾಗಿದೆ. ತಾವು ಎಲ್ಲಿಂದ ನೀವು ಶಿಕ್ಷಕರ? ಹೌದು ಸರ್. ಎಲ್ಲಿಂದ ಎಲ್ಲಿಗೆ ಬರ್ತಾರೆ? ಪೆನಗೊಂಡದಿಂದ ಪಾವಗಡ ವೇಣುಗೋಪಾಲ ಸ್ವಾಮಿ ಸ್ಕೂಲಲ್ಲಿ ಕೆಲಸ ಮಾಡ್ತೀನಿ ಸರ್. ಬರಬೇಕಾದ್ರೆ ಆಗಿದೆ ಸರ್. ಎಲ್ಲಿ ಸರ್ ಹೆಸರದು ಪ್ಲೇಸು? ಸರ್ ತಿಮ್ಮನಾಯಕನ ಪೇಟೆಯಿಂದ ಆ ಕಡೆ ತಾಂಡ ಇದೆ. ಹಾಂ. ತಾಂಡದ ಹತ್ರ ಅದು ಈ ಕಡೆ ಮೂಲೆ ಇದೆ. ಇಂಡಸ್ಟ್ರಿಯಲ್ಲಿ ಕೆರೆಗೆ ದಾರಿ ಒಂದು ಹೋಗುತ್ತೆ. ಹಾಂ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ಪ್ರೋತ್ಸಾಹಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಸತ್ಯಾಲೋಕೆ ಸಂಪಾದಕರು, ಪಾವಗಡ ಪವರ್ ನ್ಯೂಸ್.